Hi friends, I am Rupa from Sadhana Academy. So ಇವತ್ತು ನಾವು ಒನ್ ಆಫ್ ದಿ ನ್ಯೂ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು, ನ್ಯೂ ಸೆಕ್ಟರ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಇವತ್ತಿಂದ ಏನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ GPSTR ಅಂದರೆ ಗ್ರ್ಯಾಜುಯೇಟೆಡ್ ಪ್ರೈಮರಿ ಟೀಚರ್ಸ್ ಏನು ಕಾಲ್ಫರ್ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬಯಾಲಜಿ ಪಾರ್ಟಲ್ಲಿ ಬರ್ತಕ್ಕಂತಹ ವಿಷಯವನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಇವತ್ತಿನ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸುಮಾರಷ್ಟು ಕಾನ್ಸೆಪ್ಟ್ಗಳಿದೆ. ಅಂದರೆ ಲಿವಿಂಗ್ ಆರ್ಗನಿಸಮ್ಸ್ ಇದೆ, ಮತ್ತು ನಾನ್ ಲಿವಿಂಗ್ ಆರ್ಗನಿಸಮ್ಸ್ ಬಗ್ಗೆ ಇದೆ, ನ್ಯೂಟ್ರಿಷನ್ ಬಗ್ಗೆ ಇದೆ, ಮತ್ತು ಎವಲ್ಯೂಷನ್ ಬಗ್ಗೆ ಇದೆ, ನೆಕ್ಸ್ಟು ಜೆನೆಟಿಕ್ಸ್ ಬಗ್ಗೆ ಇದೆ. ಸುಮಾರಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಇದರಲ್ಲಿದೆ. ಬಟ್ ಅದರಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ ಇವತ್ತಿನ ಕ್ಲಾಸಲ್ಲಿ ಎಕ್ಸಾಮಿಗೆ ಇರ್ತಕ್ಕಂತಹ ಟಾಪಿಕ್ಕು ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು, ಸೆಲ್ ಅಂತ ಹೇಳಿದ್ರೆ ಜೀವಕೋಶದ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಯಾವ ವಿಷಯಗಳು ಅದರಲ್ಲಿ ಬರುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಸೆಲ್ ಅಂತಕ್ಕಂತಹ ಒಂದು ಪದ ಲ್ಯಾಟಿನ್ ಭಾಷೆಯಿಂದ ಬಂದಿರೋದು. ಸೊ ಲ್ಯಾಟಿನ್ ಭಾಷೆಯಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಸೆಲ್ಯುಲಾ ಅಂತ ಹೇಳಿ ಕರೀತಾರೆ. ಸೊ ಲ್ಯಾಟಿನ್ ವರ್ಡ್ ಆಗಿರ್ತಕ್ಕಂತಹ ಸೆಲ್ಯುಲಾ ಅಂತಕ್ಕಂತಹ ಪದದಿಂದ ಬಂದಿರೋದು ಇಂಗ್ಲೀಷ್ ವರ್ಡ್ ಸೆಲ್, ದಟ್ ಮೀನ್ಸ್ ಜೀವಕೋಶ. ಸೊ ಹಾಗಿದ್ರೆ ಸೆಲ್ಯುಲಾ ಅಂದರೆ ಏನು? ಸೆಲ್ಯುಲಾ ಅಂತ ಹೇಳಿದ್ರೆ ಚಿಕ್ಕ ಕೋಣೆ ಅಂತ ಹೇಳಿ. ಯಾಕೆ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಕ್ಸಾಮ್ಗಳಲ್ಲಿ ಡೈರೆಕ್ಟಾಗಿ ಜೀವಕೋಶ ಅಂದ್ರೇನು ಅಂತ ಕೇಳಲ್ಲ. ಬಿಕಾಸ್ ಯಾಕಂದರೆ ನಾವು 5th ಸ್ಟ್ಯಾಂಡರ್ಡು 6th ಸ್ಟ್ಯಾಂಡರ್ಡಿಂದನೇ ಕಲ್ಕೊಂಬಂದಿರ್ತೀವಿ. ಆ್ಯಸ್ ಎ ಟೀಚರ್ ನಾವು ಟೀಚರ್ ಆಗೋಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಯಾವ ವರ್ಡಿಂದ ಬಂದಿದೆ, ಅದರ ಮೀನಿಂಗ್ ಏನು, ನೆಕ್ಸ್ಟು ಅದನ್ನು ಡಿಸ್ಕವರ್ ಮಾಡಿದವ್ರು ಯಾರು, ಅದಕ್ಕೆ ಹೆಸರನ್ನು ಕೊಟ್ಟವ್ರು ಯಾರು, ಈ ರೀತಿಯಾಗಿ ಅಪ್ಲೈಡ್ ಲೆವೆಲಲ್ಲಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಆದ್ದರಿಂದ ತಿಳ್ಕೊಬೇಕು. ಆಲ್ಮೋಸ್ಟ್ ನಾವು ಏನು ಓದಿರ್ತೀವಿ ಅಂತ ಹೇಳಿದ್ರೆ ಗ್ರೀಕ್ ವರ್ಡ್ ಇಟ್ಸ್ ಕಮ್ಸ್ ಫ್ರಮ್ ಗ್ರೀಕ್ ವರ್ಡ್ ಅಂತ ಓದಿರ್ತೀವಿ. ಬಟ್ ಈ ಪದ ಲ್ಯಾಟಿನ್ ವರ್ಡ್ನ ಸೆಲ್ಯುಲಾ ಅಂತಕ್ಕಂಥ ಒಂದು ಪದದಿಂದ ಬಂದಿರತಕ್ಕಂಥದ್ದು. ಸೊ ಭೂಮಿಯ ಮೇಲೆ ಪ್ರಥಮವಾಗಿ ಒಂದು ಸೆಲ್ ಅಂತಕ್ಕಂಥದ್ದು ಸುಮಾರು 4 ದಶಲಕ್ಷ ವರ್ಷಗಳ ಹಿಂದೆ ಜನ್ಮ ತಾಳಿದೆ ಅಂತ ಹೇಳಿದ್ರೆ, ಫಸ್ಟ್ ಅದು ಕಂಡು ಬಂದಿದ್ದು ಅಂತ ಹೇಳಿದ್ರೆ 4 ದಶಲಕ್ಷ ವರ್ಷಗಳ ಹಿಂದೆ ಸೆಲ್ ಅಂತಕ್ಕಂತಹ ವರ್ಡ್ ಫಾರ್ಮೇಷನ್ ಆಗಿದ್ದು. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಚಿತ್ರದಲ್ಲಿ, ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಪ್ಲ್ಯಾಂಟ್ ಮತ್ತು ಅನಿಮಲ್ ಸೆಲ್. ನೀವೆಲ್ಲ ನೋಡಿದ್ದೀವಿ GPSTR ಸಿಲೆಬಸ್ಸಲ್ಲಿ ಏನಿದೆ ಅಂತ ಹೇಳಿದ್ರೆ ಜೀವಕೋಶ ಅಂದರೆ ಜೀವಕೋಶ ಶಾಸ್ತ್ರದಲ್ಲಿ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ ಇದೆ. ಸೊ ಅದರಲ್ಲಿ ಪ್ರಮುಖವಾಗಿ ಏನಂತ ಹೇಳಿದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಬರುತ್ತೆ, ಸೈಟೋಪ್ಲಾಸಮ್ ಬರುತ್ತೆ, ನ್ಯೂಕ್ಲಿಯಸ್ ಬರುತ್ತೆ. ಮೇಜರಾಗಿ 3 ಪಾರ್ಟ್ಸ್ಗಳನ್ನು ನಾವಲ್ಲಿ ಕಲಿಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತ ಹೇಳಿದ್ರೆ ಹ್ಯಾಸ್ ಕಂಪೇರ್ ಟು ಪ್ಲ್ಯಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ ಅಂತ ಹೇಳಿ ನೋಡೋದಾದರೆ, ಸೊ ಪ್ಲ್ಯಾಂಟ್ ಸೆಲ್ ಆಲ್ಮೋಸ್ಟ್ ಹೆಕ್ಸಾಗೋನಲ್ ಶೇಪಲ್ಲಿ ಇರುತ್ತೆ. ಸೊ ಈ ರೀತಿಯ ಸ್ಟ್ರಕ್ಚರ್ಗಳನ್ನು ನಾವು ನೋಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನಾವು ಏನಂತ ಹೇಳಿದ್ರೆ ಪ್ಲ್ಯಾಂಟ್ ಸೆಲ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಲಾಸ್ಟಿಡ್ಗಳಿರುತ್ತೆ. ಸೊ ಪ್ಲಾಸ್ಟಿಡಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ, ನೆಕ್ಸ್ಟ್ ಫೋಟೋಸಿಂಥೆಸಿಸ್ ನಡೆಯುತ್ತೆ. ಸೊ ವಿ ಕಾಲ್ ಇಟ್ ಆ್ಯಸ್ ದಟ್ ಪ್ಲ್ಯಾಂಟ್ ಈಸ್ ಇಂಡಿಪೆಂಡೆಂಟ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟು ಅನಿಮಲ್ ಸೆಲ್ಗೆ ಬಂದ್ವಿ ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಸುಮಾರಷ್ಟು ಸೆಲ್ ಆರ್ಗನಲ್ಸ್ಗಳು ಕಂಡುಬರುತ್ತೆ. ನೀವೆಲ್ಲ ಏನು ಕಲಿತಾ ಹೋಗೋಣ ಇವತ್ತು ಅಂತ ಹೇಳಿದ್ರೆ ಪ್ರಮುಖವಾಗಿ ಸೆಲ್ನಲ್ಲಿ ಬರ್ತಕ್ಕಂತಹ ಭಾಗಗಳು, ಅದೇ ರೀತಿಯಾಗಿ ಆ ಒಂದು ಸೆಲ್ನ ಭಾಗಗಳಲ್ಲಿ ಬರ್ತಕ್ಕಂತಹ ಸೆಲ್ ಆರ್ಗನಲ್ಸ್, ಜೀವಕೋಶದ ಕಣದಂಗಗಳು ಅಂತ ನಾವೇನು ಕರಿತೀವಿ. ಸೊ ಆ ಜೀವಕೋಶದ ಕಣದಂಗಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಕಣದಂಗಗಳ ಕಾರ್ಯಗಳು ಏನು, ಯಾವ ಕಣದಂಗ ಅಂದರೆ ಸೆಲ್ ಆರ್ಗನಲ್ಲು ಯಾವ ಫಂಕ್ಷನನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ರಾಬರ್ಟ್ ಹುಕ್. ಸೊ ರಾಬರ್ಟ್ ಹುಕ್ ಏನಕ್ಕೆ ನಾವು ಓದ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಓದ್ಕೊಂಬಂದಿರ್ತೀವಿ ಕೂಡ, ಇವಾಗ ಓದ್ತಾ ಇರ್ತೀವಿ ಕೂಡ ಸಿಲೆಬಸ್ಸನ್ನು. ಅಲ್ಲಿ ಈರುಳ್ಳಿ ಸಿಪ್ಪೆಯನ್ನು ಪೀಲ್ ಮಾಡಿ ಸ್ವಲ್ಪ ಭಾಗವನ್ನು ತಗೊಂಡು ಅವ್ರೇನು ಮಾಡ್ತಾರೆ, ವಿತ್ ದಿ ಹೆಲ್ಪ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅದನ್ನು ಅಬ್ಸರ್ವ್ ಮಾಡಿದಾಗ ಚಿಕ್ಕ ಕೋಣೆಯಂತಹ ರಚನೆಗಳು ಕಂಡುಬರುತ್ತೆ. ದಟ್ ಚಿಕ್ಕ ಕೋಣೆಗಳು ಸೆಲ್ಯುಲಾ ಅಂದರೆ ಸೆಲ್ನ ಸ್ಟ್ರಕ್ಚರನ್ನು ಮೊದಲ ಬಾರಿಗೆ ಕಂಡುಹಿಡಿದಂತಹ ವಿಜ್ಞಾನಿ ಇನ್ ದ ಇಯರ್ ಆಫ್ 1665ನಲ್ಲಿ ಆ ಒಂದು ರಚನೆಯನ್ನು ಕಂಡುಹಿಡಿತಾರೆ. ಅಂದರೆ ಸಣ್ಣ ಕೋಣೆಯಂತಹ ರಚನೆಗಳು ಬರುತ್ತೆ, ಅದಕ್ಕೆ ಸೆಲ್ ಅಂತ ಹೇಳಿ ಹೆಸರನ್ನು ಕೊಡ್ತಾರೆ. ಯಾರು? ರಾಬರ್ಟ್ ಹುಕ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀವಿ. ನೆಕ್ಸ್ಟ್ ಒನ್ ಜಾಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಇನ್ ದ ಇಯರ್ ಆಫ್ 1838. ಇನ್ ಬಿಟ್ವೀನ್ 1838 to
39. ಸೊ ಆ ಒಂದು ವರ್ಷದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಜಾಕೋಬ್ ಸ್ಲೀಡನ್ ಮತ್ತು ಥಿಯೋಡರ್ ಶ್ವಾನ್ ಅಂತಕ್ಕಂತಹ ವಿಜ್ಞಾನಿಗಳು ಸೆಲ್ ಥಿಯರಿಯನ್ನು ಅಂದರೆ ಜೀವಕೋಶ ಸಿದ್ಧಾಂತವನ್ನು ಮಂಡಿಸ್ತಾರೆ. ಅಲ್ಲೇನಾಗುತ್ತೆ ಅಂತ ಹೇಳಿದರೆ ಜೀವಕೋಶ ಸಿದ್ಧಾಂತ, ಸೊ ಅಲ್ಲಿ ಸೆಲ್ನ ರಚನೆ ಆಗಿರ್ಬೋದು, ಸೆಲ್ನ ರಚನೆಯಲ್ಲಿ ಕಂಡುಬರ್ತಕ್ಕಂಥ ವಿವಿಧ ಪಾರ್ಟ್ಸ್ಗಳು ಭಾಗಗಳಾಗಿರ್ಬೋದು, ನೆಕ್ಸ್ಟು ಸೆಲ್ ಆರ್ಗನಲ್ಸ್, ಸೊ ಸೆಲ್ ಆರ್ಗನಲ್ಸ್ಗಳ ವಿವಿಧ ಕಾರ್ಯಗಳಾಗಿರ್ಬೋದು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಯಾರು? ಥಿಯೋಡರ್ ಶ್ವಾನ್ ಮತ್ತು ಜಾಕೋಬ್ ಸ್ಲೀಡನ್ ಅಂತಕ್ಕಂತಹ ವಿಜ್ಞಾನಿಗಳು. ಸೊ ಸೆಲ್ ಥಿಯರಿಯನ್ನು, ಜೀವಕೋಶ ಸಿದ್ಧಾಂತವನ್ನು ಮಂಡಿಸಿದವರು ಈ ಇಬ್ಬರು ವಿಜ್ಞಾನಿಗಳು. ನೆಕ್ಸ್ಟು ಜೀವಕೋಶವನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿದವರು ಇನ್ ದ ಇಯರ್ ಆಫ್ 1665ನಲ್ಲಿ ರಾಬರ್ಟ್ ಹುಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಲೆವನ್ ಹುಕ್. ನಾನು ಹೇಳಿದೆ ರಾಬರ್ಟ್ ಹುಕ್ ಏನು ಮಾಡಿದ್ರು ಅಂತ ಹೇಳಿದ್ರೆ ಈರುಳ್ಳಿ ಸಿಪ್ಪೆಯನ್ನು ತಗೊಂಡು ಕಾಂಪೌಂಡ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಚಿಕ್ಕ ಚಿಕ್ಕ ಕೋಣೆಗಳಂತಹ ರಚನೆಗಳು ಕಂಡು ಬಂತು. ಅದಕ್ಕೆ ಏನಂತ ಹೆಸರಿಟ್ರು ಅಂದರೆ ಸೆಲ್ ಅಂತ ಹೇಳಿ ಹೆಸರನ್ನು ಕೊಟ್ಟರು ಅಂತ ಕೂಡ ಹೇಳಿದೆ. ಸೊ ಅಂತಹ ಒಂದು ಜೀವಕೋಶ ಚಿಕ್ಕ ಚಿಕ್ಕ ಕೋಣೆಗಳ ರಚನೆಯನ್ನು ನೋಡಿದ್ದು ವಿತ್ ದಿ ಹೆಲ್ಪ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್, ಸಂಯುಕ್ತ ಸೂಕ್ಷ್ಮದರ್ಶಕ. ಸೊ ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಚಿಕ್ಕ ಚಿಕ್ಕ ಕೋಣೆಗಳ ರಚನೆ ಕಂಡುಬರುತ್ತೆ. ಆ ಒಂದು ಸೂಕ್ಷ್ಮದರ್ಶಕವನ್ನು ಇನ್ವೆಂಟ್ ಮಾಡಿದವರು ಇನ್ ದ ಇಯರ್ ಆಫ್ 1675. ಸೊ ಸೂಕ್ಷ್ಮಾಣು ಜೀವಕೋಶ ಶಾಸ್ತ್ರದ ಪಿತಾಮಹ ಅಂತಾನೆ ಕರಿತೀವಿ ಲೆವನ್ ಹುಕ್. ಬಿಫೋರ್ ದಟ್ ಏನಾಗಿತ್ತು ಅಂತ ಹೇಳಿದ್ರೆ ಆ ಒಂದು ಸಂಯುಕ್ತ ಸೂಕ್ಷ್ಮದರ್ಶಕವನ್ನು ಯೂಸ್ ಮಾಡಿಕೊಂಡು ರಾಬರ್ಟ್ ಹುಕ್ ಅವರು ಆಲ್ರೆಡಿ ಸೆಲ್ನ ರಚನೆಯನ್ನು ಅಬ್ಸರ್ವ್ ಮಾಡಿದರು. ನೆಕ್ಸ್ಟು ಜೀವಕೋಶದ ರಚನೆ ನಾನು ಹೇಳಿದೆ, ಪ್ರಾಣಿ ಜೀವಕೋಶ ಆಗಿರ್ಬೋದು, ಸಸ್ಯ ಜೀವಕೋಶ ಆಗಿರ್ಬೋದು. ಸೊ ಅದರಲ್ಲಿ ಪ್ರಮುಖವಾಗಿ ಕಂಡುಬರ್ತಕ್ಕಂತಹ ಭಾಗಗಳು ಅಂತ ಅಂದರೆ ಕೋಶಪೊರೆ, ಪ್ಲಾಸ್ಮಾ ಮೆಂಬ್ರೇನ್, ಕೋಶದ್ರವ್ಯ, ಸೈಟೋಪ್ಲಾಸಮ್, ಕೋಶಕೇಂದ್ರ, ನ್ಯೂಕ್ಲಿಯಸ್. ಸೊ ಈ ಒಂದು ಪ್ರಮುಖ ಭಾಗಗಳು. ಇದರಲ್ಲೇ ಮತ್ತೆ ವಿವಿಧ ಮೆಕ್ಯಾನಿಸಮ್ಸ್ಗಳು ಕಂಡುಬರ್ತಾ ಹೋಗುತ್ತೆ. ಕೋಶಪೊರೆಯಲ್ಲಿ ಯಾವ್ಯಾವ ಭಾಗಗಳು ಕಂಡುಬರುತ್ತೆ, ಕೋಶ ದ್ರವ್ಯದಲ್ಲಿ ಏನಿರುತ್ತೆ, ನೆಕ್ಸ್ಟ್ ಕೋಶ ಕೇಂದ್ರ, ಅದರ ರಚನೆ ಮತ್ತು ಅದರ ಒಂದು ಕಾರ್ಯಗಳು ಏನು, ಫಂಕ್ಷನ್ಸ್ ಏನು ಅನ್ನೋದನ್ನು ನಾವು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ದ ಫಸ್ಟ್ ಒನ್ ಕೋಶಪೊರೆ, ಪ್ಲಾಸ್ಮಾ ಮೆಂಬ್ರೇನ್. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟನ್ನು ನೋಡ್ತಾ ಇದ್ದೀವಿ, ನೆಕ್ಸ್ಟು ಗ್ಲೈಕೋಲಿಪಿಡನ್ನು ನೋಡ್ತಾ ಇದ್ದೀವಿ. ಸೊ ಸುಮಾರಷ್ಟು ರಚನೆಗಳು ಕಂಡುಬರ್ತಾ ಇದೆ. ಇದರ ಒಂದು ಪ್ರಮುಖ ಕಾರ್ಯಗಳು ಏನು, ಹಾಗಿದ್ರೆ ಈ ಒಂದು ಕೋಶಪೊರೆ ಅಥವಾ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಯಾವ ಯಾವ ಇತರೆ ಮೆಕ್ಯಾನಿಸಮ್ಸ್ಗಳು ನಡೀತಾ ಹೋಗುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋದಾದರೆ, ಕೋಶಪೊರೆಯ ಮೂಲಕ ವಸ್ತುಗಳು ಚಲಿಸುವ ಪ್ರಮುಖ ಕ್ರಿಯೆ ಅಂದರೆ ವಿಸರಣೆ, ಅಭಿಸರಣೆ, ಕ್ರಿಯಾತ್ಮಕ ಸಾಗಾಣಿಕೆ. ಏನಿದು ವಿಸರಣೆ ಅಭಿಸರಣೆ ಅಂತ ಹೇಳಿದ್ರೆ ಆಸ್ಮೋಸಿಸ್, ಡಿಫ್ಯೂಷನ್ ಮತ್ತು ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂತಹ ಪ್ರಮುಖ ಮೆಕ್ಯಾನಿಸಮ್ಸ್ಗಳು ನಡೀತಾ ಹೋಗುತ್ತೆ. ಎಲ್ಲಿ, ಯಾವ ಭಾಗದಲ್ಲಿ ಅಂತ ಹೇಳಿದ್ರೆ ಪ್ಲಾಸ್ಮಾ ಮೆಂಬ್ರೇನ್. ಸೊ ಫಸ್ಟ್ ಒನ್ ವಿಸರಣೆ. ಸೊ ಅಲ್ಲೇನಾಗುತ್ತೆ ಡಿಫ್ಯೂಷನ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಡಿಫ್ಯೂಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೂಮೆಂಟ್ ಆಫ್ ದಿ ಮಾಲಿಕ್ಯೂಲ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನ್ ಬೋತ್ ದಿ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಮೂವ್ ಅಂತ ಹೇಳಿ. ಅಂದರೆ ಒಂದು ಸಲ್ಯೂಷನ್, ಒಂದು ಬೀಕರಲ್ಲಿ ಒಂದು ಸಲ್ಯೂಷನ್ನ ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಬೀಕರ್ ಬೇಡ, ಏನು ಬೇಡ, ಒಂದು ಗ್ಲಾಸ್ ಲೋಟ ತಗೋತೀವಿ. ಗ್ಲಾಸ್ ಲೋಟಕ್ಕೆ ಏನು ಮಾಡ್ತೀವಿ, ನೀರನ್ನು ಹಾಕ್ತೀವಿ. ನೀರನ್ನು ಹಾಕಿದ್ಮೇಲೆ ಶುಗರ್ ಹಾಕ್ತೀವಿ. ಏನೋ ಲೆಮನ್ ಜ್ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿ ಅಂದ್ಕೊಳ್ಳೋಣ, ಅಥವಾ ಸಕ್ಕರೆಯನ್ನು ಕರಗಿಸ್ಬೇಕು ನೀರಲ್ಲಿ ಅಂತ ಹೇಳಿ. ಸೊ ಒಂದು ಸ್ಪೂನು ಏನು ಮಾಡ್ತೀವಿ, ಒಂದು ಟೇಬಲ್ ಸ್ಪೂನು ಸಕ್ಕರೆಯನ್ನು ಹಾಕ್ತೀವಿ, ಅದನ್ನು ಕಲಿಸ್ತೀವಿ. ಸೊ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿರೋದು ಸಕ್ಕರೆ, ದಟ್ ಮೀನ್ಸ್ ಸಲ್ಯೂಟ್. ನೆಕ್ಸ್ಟು ಅದನ್ನು ಕರಗಿಸ್ಕೊಳ್ಳೋರು ಯಾರು ಅಂತ ಹೇಳಿದರೆ ಸಾಲ್ವೆಂಟ್, ನೀರು. ಸೊ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಏನಾಗುತ್ತೆ, ಬೋತ್ ಮೂವ್ ಅಂತ ಹೇಳಿ ಕೊಟ್ಟಿದ್ದಾರೆ ಡಿಫ್ಯೂಷನಲ್ಲಿ. ಅಂದರೆ ಸಲ್ಯೂಟ್ ಮತ್ತು ಸಾಲ್ವೆಂಟು ಎರಡೂ ಕೂಡ ಮೂಮೆಂಟ್ ಆಫ್ ದಿ ಅಯಾನ್ಸಲ್ಲಿ ನಡೆಯುತ್ತೆ. ಸೊ ಡಿಫ್ಯೂಷನ್ ಅಂದರೆ ಏನೂ ಇಲ್ಲ. ಸೊ ಹೆಚ್ಚಿನ ಸಾಮರ್ಥ್ಯದಿಂದ ಕಡಿಮೆ ಸಾಮರ್ಥ್ಯದವರೆಗೆ ಏನಾಗುತ್ತೆ, ಮಾಲಿಕ್ಯೂಲ್ ಅಥವಾ ಅಯಾನ್ಸು ಏನಾಗುತ್ತೆ, ಮೂಮೆಂಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ನೀರಿನಲ್ಲಿ ಇರ್ತಕ್ಕಂತಹ ಸಲ್ಯೂಟ್ ಅಂದರೆ ಸಕ್ಕರೆಯ ಅಂಶ. ಸೊ ಈ ಕಡೆ ಬೀಕರಲ್ಲಿ ನೋಡ್ತಾ ಇದ್ದೀವಿ ನಾವು ಏನಾಗುತ್ತೆ, ಸಲ್ಯೂಟ್ ಮತ್ತು ಸಾಲ್ವೆಂಟು ಎರಡೂ ಕೂಡ ಮೂಮೆಂಟ್ ಆಗತ್ತೆ. ನೆಕ್ಸ್ಟ್ ಒನ್, ಈ ಒಂದು ವಿಸರಣೆಗೆ ಇತರೆ ಅಪ್ಲಿಕೇಬಲ್ ಅಥವಾ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ, ಶಾಹಿ ಪ್ರಸರಿಸುವುದು ಅಂದರೆ ಇಂಕ್
ಫಾರ್ ಎಕ್ಸಾಂಪಲ್ ಒಂದು ಇಂಕ್ ಪೆನ್ ಇದೆ ಅಂತ ಹೇಳಿದ್ರೆ ಜಸ್ಟು ಒಂದು ಡ್ರಾಪ್ ಹಾಕಿದ್ರೆ ಸಾಕು, ಫುಲ್ ಅದರ ಸುತ್ತಮುತ್ತಲಿನ ಏರಿಯಾ ಏನಾಗುತ್ತೆ, ಕವರ್ ಆಗುತ್ತೆ. ಸೊ ಇಂಕ್ ಸ್ಪ್ರೆಡ್ ಆಗುತ್ತೆ. ಪೊಟ್ಯಾಷಿಯಂ ಪರಮಾಂಗನೇಟ್, ಹಿಂದಿನ ಕಾಲದಲ್ಲೆಲ್ಲ ನೀರನ್ನು ಶುಚಿಗೊಳಿಸೋದಕ್ಕೆ ಪಿಂಕ್ ಕಲರ್ ಹರಳುಗಳನ್ನು ಬಳಸ್ತಾ ಇದ್ರು. ಸೊ ಅದನ್ನು ಹಾಕಿದಾಗ ಅದು ನೀರಿನ ತುಂಬ ಏನಾಗ್ತಿತ್ತು ಅಂತ ಹೇಳಿದ್ರೆ ಮೂಮೆಂಟ್ ಆಗ್ತಾಯಿತ್ತು. ನೆಕ್ಸ್ಟು ಸುಗಂಧ ಗಾಳಿಯಲ್ಲಿ ಪ್ರಸರಿಸುವುದು. ಅಂದರೆ ಇವಾಗ ನಮಗೆ ನೋನ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇದು ಊದ್ಬತ್ತಿಯನ್ನು ಹಚ್ತೀವಲ್ವ ನಾವು ಮನೆಯಲ್ಲಿ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಬರ್ತಕ್ಕಂತಹ ಒಂದು ಪರಿಮಳ ಏನಾಗುತ್ತೆ, ಫುಲ್ ಇಡೀ ಮನೆ ತುಂಬ ಏನಾಗುತ್ತೆ, ಅದು ಪ್ರಸರಣೆ ಆಗತ್ತೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಡಿಫ್ಯೂಷನ್ ಅಂತ ಹೇಳಿದ್ರೆ ಬೋತ್ ಸಲ್ಯೂಟ್ ಮತ್ತು ಸಾಲ್ವೆಂಟ್ ಮೂಮೆಂಟ್ ಆಗುತ್ತೆ ಅಂತ ಹೇಳಿ ಇದನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಅಪ್ಲೈ ಆಗುತ್ತೆ ಅನ್ನೋದನ್ನು ಕೊಟ್ಟಿರೋದು. ನೆಕ್ಸ್ಟ್ ಒನ್ ಅಭಿಸರಣೆ. ಅಭಿಸರಣೆ ಅಂತ ಹೇಳಿದ್ರೆ ಆಸ್ಮೋಸಿಸ್. ಫ್ರೆಂಡ್ಸ್, ಇನ್ನೊಂದೇನು ಅಂತ ಹೇಳಿದ್ರೆ ಬೋತ್ ಕನ್ನಡ ಮತ್ತು ಇಂಗ್ಲೀಷನ್ನು ನೆನ್ಪಿಟ್ಕೊಂಡ್ರೆ ತುಂಬಾ ನಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವೆಲ್ಲ ಏನು ಮಾಡ್ತಿರ್ತೀವಿ ಅಂತ ಹೇಳಿದ್ರೆ ಟೆಕ್ಸ್ಟ್ ಮೆಸೇಜ್ ಮಾಡಬೇಕಾದ್ರೆ ಊಟ ಆಯಿತಾ ಅಂತ ಹೇಳಿ ಕಳಿಸ್ತಾ ಇರ್ತೀವಿ, ಇಂಗ್ಲೀಷಲ್ಲಿ ಕಳಿಸ್ತಾ ಇರ್ತೀವಿ, ಕನ್ನಡದಲ್ಲಿ ಟೈಪ್ ಮಾಡ್ದಂಗೆ ಇರುತ್ತದು. ಸೊ ಅದೇ ರೀತಿಯಾಗಿ ಎಕ್ಸಾಮಲ್ಲೂ ಕೂಡ ಆಸ್ಮೋಸಿಸ್, ಕನ್ನಡದಲ್ಲೂ ಆಸ್ಮೋಸಿಸ್ ಅಂತಲೇ ಕೊಡ್ಬೋದು. ದಟ್ಸ್ ವೈ ನಾವು ಅಭಿಸರಣೆ ವಿಸರಣೆ ಕಲಿಬಾರ್ದು ಅಂತಲ್ಲ, ಅದನ್ನು ನೆನ್ಪಿಟ್ಕೋಬೇಕು. ಜೊತೆಗೆ ಆಸ್ಮೋಸಿಸ್ ನೆನಪಿರಲೇಬೇಕು. ಆಸ್ಮೋಸಿಸ್ ಮೀನ್ಸ್ ಅಭಿಸರಣೆ, ಡಿಫ್ಯೂಷನ್ ಮೀನ್ಸ್ ವಿಸರಣೆ. ಸೊ ಆಸ್ಮೋಸಿಸ್ ಅಂದರೆ ಏನಿಲ್ಲ, ಮೂಮೆಂಟ್ ಆಫ್ ದಿ ಮಾಲಿಕ್ಯೂಲ್ಸ್ ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ಲೋಯರ್ ಕಾನ್ಸಂಟ್ರೇಷನ್ ವಿತ್ ದಿ ಹೆಲ್ಪ್ ಆಫ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್, ಅರೆಪಾರಕ ಪೊರೆ. ಡಿಫ್ಯೂಷನ್ ಅಂದ್ರೂ ಸೇಮ್ ಡೆಫಿನೇಷನ್, ಬಟ್ ಆಸ್ಮೋಸಿಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೂವ್ಮೆಂಟ್ ಆಫ್ ದಿ ಮಾಲಿಕ್ಯೂಲ್ಸ್ ನಡೆಯುತ್ತೆ ಹೈಯರ್ ಕಾನ್ಸಂಟ್ರೇಷನಿಂದ ಲೋಯರ್ ಕಾನ್ಸಂಟ್ರೇಷನ್ಗೆ ವಿತ್ ದಿ ಹೆಲ್ಪ್ ಆಫ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಹೇಳಿದ್ರೆ ಅರೆಪಾರಕ ಪೊರೆಯ ಸಹಾಯದಿಂದ ಏನಾಗುತ್ತೆ, ಮಾಲಿಕ್ಯೂಲ್ಸು ಮೂವ್ಮೆಂಟ್ ಆಗತ್ತೆ. ಸೊ ದ ನೆಕ್ಸ್ಟ್ ಒನ್ ಅಭಿಸರಣೆಯ ಆಸ್ಮೋಸಿಸ್, ನೀರನ್ನು ಶುದ್ಧೀಕರಿಸುವ ವಿಧಾನ ಅಂತ ಹೇಳಿ ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಆಸ್ಮೋಸಿಸ್ಸು ಒಂದು ಅರೆಪಾರಕ ಪೊರೆ ಇದೆ. ಸೊ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಪ್ರೆಸೆಂಟ್ ಇದೆ. ಡಿಫ್ಯೂಷನನ್ನು ನೋಡೋದಾದರೆ ಡಿಫ್ಯೂಷನಲ್ಲಿ ಯಾವುದೇ ಒಂದು ಸೆಮಿ ಪರ್ಮಿಯಬಲ್ ಮೆಂಬ್ರೇನನ್ನು ನಾವು ಅಬ್ಸರ್ವ್ ಮಾಡ್ತಾ ಇಲ್ಲ. ನೆಕ್ಸ್ಟು ವ್ಯತಿರಿಕ್ತ ಅಭಿಸರಣೆ, ರಿವರ್ಸ್ ಆಸ್ಮೋಸಿಸ್, ಸಮುದ್ರದ ನೀರನ್ನು ಶುದ್ಧೀಕರಿಸ್ತಕ್ಕಂತಹ ಒಂದು ವಿಧಾನ ಅಂತ ಹೇಳಿ ಕರಿತೀವಿ. ಸೊ ಇವಾಗೆಲ್ಲ ನೋಡ್ಬೋದು ಫಿಲ್ಟರ್ಗಳನ್ನು ತಗೊಳ್ಳೋಕೆ ಹೋದಾಗ UV ಮತ್ತು RO ಅಂತ ಹೇಳಿ ಬರ್ತಿರ್ತಾರೆ, ಅಲ್ಟ್ರಾವೈಲೆಟ್ ರೇಸ್ ಮತ್ತು ರಿವರ್ಸ್ ಆಸ್ಮೋಸಿಸ್ ಪ್ರೊಸೆಸ್ಸು ನಡೀತಾ ಇದೆ. ಪ್ಯೂರಿಫಿಕೇಷನ್ ಆಫ್ ವಾಟರ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಪ್ಲಾಸ್ಮಾ ಮೆಂಬ್ರೇನಲ್ಲಿ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್, ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಹೇಳಿ ಕರಿತೀವಿ, ಇದು ಕೂಡ ನಡೆಯುತ್ತೆ. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಸೆಲ್ ವಾಲ್. ಸುಮಾರಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ, ಶಿಲೀಂಧ್ರಗಳ ಸೆಲ್ ವಾಲ್ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ, ಬ್ಯಾಕ್ಟೀರಿಯಾದ ಕೋಶಭಿತ್ತಿ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸಸ್ಯಜೀವಕೋಶದಲ್ಲಿರುವ ಕೋಶಪೊರೆಯ ಹೊರಭಾಗದಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಸಸ್ಯದ ಸೆಲ್ವಾಲ್ ಅಥವಾ ಸಸ್ಯದ ಕೋಶಭಿತ್ತಿ ಸೆಲ್ಯುಲೋಸ್ ಅಂತಕ್ಕಂತಹ ಒಂದು ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ನೆಕ್ಸ್ಟು ಬ್ಯಾಕ್ಟೀರಿಯಾಗಳ ಕೋಶಭಿತ್ತಿ ಪೆಪ್ಟಿಡೋಗ್ಲೈಕಾನ್ ಅಂತಕ್ಕಂಥ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ. ಶಿಲೀಂಧ್ರಗಳ ಸೆಲ್ವಾಲು ಕೈಟಿನಿಂದ ಮಾಡಲ್ಪಟ್ಟಿರುತ್ತೆ. ಶೈವಲಗಳ ಒಂದು ಸೆಲ್ವಾಲು ಕೊರಾಜಿನ್ ಮತ್ತು ಆಗರ್. ಶೈವಲ ಆಲ್ಗೆ, ಶಿಲೀಂಧ್ರ ಫಂಗೈ. ಸೊ ಫಂಗೈದು ಕೈಟಿನ್ ಅನ್ನೋ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ನೆಕ್ಸ್ಟು ಆಲ್ಗೆದು ಕೊರಾಜಿನ್ ಮತ್ತು ಆಗರ್ ಅಂತಕ್ಕಂಥ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಜೀವಕೋಶದ ವಿಧಗಳು, ಜೀವಕೋಶಗಳಲ್ಲಿ ಪ್ರಮುಖವಾಗಿ ಪ್ರೋಕ್ಯಾರಿಯೋಟಿಕ್ ಸೆಲ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ಗಳನ್ನು ನಾವು ನೋಡ್ತೀವಿ. ಪ್ರೋಕ್ಯಾರಿಯೋಟಿಕ್ ಸೆಲ್ಲಲ್ಲಿ ನ್ಯೂಕ್ಲಿಯ ಪೊರೆಯಿಂದ ಆವೃತ ಆಗಿರೋದಿಲ್ಲ. ಒನ್ಸ್ ಅಗೇನ್ ಐ ರಿಪೀಟ್ ದಟ್ ಒನ್. ನ್ಯೂಕ್ಲಿಯಸ್ ಏನಿರುತ್ತೆ ಕೋಶ ಕೇಂದ್ರ, ಸೊ ಆ ಕೋಶ ಕೇಂದ್ರ ನ್ಯೂಕ್ಲಿಯರ್ ಮೆಂಬ್ರೇನಿಂದ ಆವೃತ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ ಮತ್ತು ಪ್ರೌಢ RBC ರೆಡ್ ಬ್ಲಡ್ ಸೆಲ್ಸ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇದು ಪ್ರೋಕ್ಯಾರಿಯೋಟಿಕ್ ಸೆಲ್. ನೆಕ್ಸ್ಟು ಯೂಕ್ಯಾರಿಯೋಟಿಕ್ ಜೀವಕೋಶ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನ್ಯೂಕ್ಲಿಯ ಪೊರೆಯಿಂದ ಏನಾಗಿರುತ್ತೆ, ಆವೃತ ಆಗಿರುತ್ತೆ. ಸೊ ಇಲ್ಲೇನಾಗುತ್ತೆ, ಮಶ್ರೂಮ್ ನೋಡ್ತೀವಿ, ಪ್ಲ್ಯಾಂಟ್ ಮತ್ತು ಅನಿಮಲ್ ಸೆಲ್ಲನ್ನು ನೋಡ್ತೀವಿ.
ಸೊ ಯುಕ್ಯಾರಿಯೋಟಿಕ್ ಸೆಲ್. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಕ್ಯಾಪ್ಸುಲ್ ಇರುತ್ತೆ, ರೈಬೋಸೋಮ್ ಇರುತ್ತೆ, DNA ಇರುತ್ತೆ, ಇದೆಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು. ನೆಕ್ಸ್ಟು ಗಾಲ್ಗಿ ಕಾಂಪ್ಲೆಕ್ಸು ಅಂದರೆ ಸೆಲ್ ಆರ್ಗನಲ್ಸು ಪ್ರಮುಖವಾಗಿ ಕಂಡುಬರುತ್ತೆ. ನೆಕ್ಸ್ಟ್ ಒನ್ ಜೀವಕೋಶದ ಎರಡನೇ ಭಾಗ. ದಟ್ ಮೀನ್ಸ್ ಇಷ್ಟೊತ್ತವರೆಗೂ ನಾವು ಮಾತಾಡಿದ್ದು ಪ್ಲಾಸ್ಮಾ ಮೆಮ್ಬ್ರೇನ್ ಬಗ್ಗೆ. ಇವಾಗ ನಾವು ಮಾತಾಡೋಕೆ ಹೋಗ್ತಾ ಇರೋದು ಸೈಟೋಪ್ಲಾಸಮ್ ಬಗ್ಗೆ. ಸೈಟೋಪ್ಲಾಸಮ್ ರೆಫರ್ಸ್ ಟು ದಿ ಸೆಲ್ ಕಂಟೆಂಟ್ ಬೌಂಡೆಡ್ ಬೈ ಎ ಸೆಲ್ ಮೆಮ್ಬ್ರೇನ್. ಸೊ ಸೆಲ್ ಮೆಮ್ಬ್ರೇನಿಂದ ಏನಾಗಿರುತ್ತೆ, ಅದು ಆವೃತ ಆಗಿರುತ್ತೆ. ಕೋಶ ದ್ರವ್ಯ, ಕೋಶ ಪೊರೆ ಮತ್ತು ಕೋಶ ಕೇಂದ್ರ ಅಂದರೆ ಪ್ಲಾಸ್ಮಾ ಮೆಮ್ಬ್ರೇನ್ ಮತ್ತು ನ್ಯೂಕ್ಲಿಯಸ್. ಇನ್ ಬಿಟ್ವೀನ್ ಪ್ಲಾಸ್ಮಾ ಮೆಮ್ಬ್ರೇನ್ ಮತ್ತು ನ್ಯೂಕ್ಲಿಯಸ್ನ ನಡುಭಾಗದಲ್ಲಿ ಕಂಡುಬರುತ್ತೆ. ಸೊ ಇದರಲ್ಲಿ ನೀರು, ಶರ್ಕರ, ಪಿಷ್ಟ, ಲವಣ, ಮೇಧಸ್ಸುಗಳನ್ನು ಇದು ಒಳಗೊಂಡಿರುತ್ತೆ. ನೆಕ್ಸ್ಟು ಕೋಶ ದ್ರವ್ಯದಲ್ಲಿ ಪ್ರಮುಖವಾಗಿ 2 ವಿಧದ ಸೆಲ್ ಆರ್ಗನಲ್ಸ್ ಕಂಡುಬರುತ್ತೆ, ಕಣದಂಗಗಳು ಕಂಡುಬರುತ್ತೆ. ಪೊರೆ ಸಹಿತ ಕಣದಂಗ ಮೆಂಬ್ರೇನಸ್ ಆರ್ಗನಲ್ಸ್, ಪೊರೆ ರಹಿತ ಕಣದಂಗ ನಾನ್ ಮೆಂಬ್ರೇನಸ್ ಆರ್ಗನಲ್ಸ್ ಅಂತ ಹೇಳಿ ನಾವು ಕರಿತೀವಿ. ಮೊದಲನೇದಾಗಿ ಪೊರೆ ಸಹಿತ ಕಣದಂಗಗಳು ಮೈಟೊಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಗಾಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್ ಮತ್ತು ವ್ಯಾಕ್ಯೂಲ್ಸ್ ಮತ್ತು ಕ್ಲೋರೋಪ್ಲಾಸ್ಟ್ಗಳು ಕಂಡುಬರುತ್ತೆ. ಮೊದಲನೇದಾಗಿ ಮೈಟೊಕಾಂಡ್ರಿಯಾ ಸ್ಟ್ರಕ್ಚರನ್ನು ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ. ಫೋಲ್ಡಿಂಗ್ಸ್ಗಳು ಕಂಡುಬರುತ್ತೆ. ಸೊ ಅಲ್ಲಿ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಇದೆ. ದಟ್ ಫೋಲ್ಡಿಂಗ್ಸ್ ವಿ ಕಾಲ್ಡ್ ಇಟ್ ಹ್ಯಾಸ್ ಕ್ರಿಸ್ಟೆ. ಸೊ ಫೋಲ್ಡಿಂಗ್ಸ್ನ ಒಳಗಡೆ ಮ್ಯಾಟ್ರಿಕ್ಸ್ ಕಂಡುಬರುತ್ತೆ. ಸೊ ಈ ಒಂದು ಮೈಟೊಕಾಂಡ್ರಿಯಾಕ್ಕೆ ಬಯೋಬ್ಲಾಸ್ಟ್ ಅಂತ ಹೇಳಿ ಆ ಮೈಟೊಕಾಂಡ್ರಿಯಾದ ಬಗ್ಗೆ ಇನ್ ಡೀಟೇಲ್ ಆಗಿ ನಮಗೆಲ್ಲರಿಗೂ ವಿವರಣೆ ನೀಡಿದಂತಹ ವಿಜ್ಞಾನಿ ಇನ್ ದ ಇಯರ್ ಆಫ್ 1894, 1894ರಲ್ಲಿ ಅದ್ರ ಬಗ್ಗೆ ವಿವರಣೆ ನೀಡಿದವರು ಆಲ್ಟ್ಮನ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ. ಇಲ್ಲಿ ನೋಡ್ತಾ ಇದ್ದೀವಿ ನಾವು ಆಲ್ಟ್ಮನ್, ರಿಚರ್ಡ್ ಆಲ್ಟ್ಮನ್ ಅಂತ ಹೇಳಿ ಕರಿತೀವಿ. ಬಟ್ ಅಲ್ಲೇನು ಇನ್ನರ್ ಮೆಂಬ್ರೇನ್, ಔಟರ್ ಮೆಂಬ್ರೇನ್, ಫೋಲ್ಡಿಂಗ್ಸ್ ಎಲ್ಲ ಇತ್ತಲ್ಲ, ಸೊ ಆ ರಚನೆಗೆ ಮೈಟೊಕಾಂಡ್ರಿಯಾ ಅಂತ ಹೇಳಿ ಹೆಸರನ್ನು ನೀಡಿದಂತಹ ವಿಜ್ಞಾನಿ ಇನ್ ದ ಇಯರ್ ಆಫ್ 1894 ಕಾರ್ಲ್ ಬೆಂಡಾ ಅಂತ ಹೇಳಿ ನಾವು ಕರಿತೀವಿ. ಸೊ ಕಾರ್ಲ್ ಬೆಂಡಾ ಮೈಟೊಕಾಂಡ್ರಿಯಾ ಅಂತ ಹೆಸರನ್ನು ಕೊಡ್ತಾರಷ್ಟೇ, ಈ ರಚನೆಗೆ ಮೈಟೊಕಾಂಡ್ರಿಯಾ ಅಂತೀವಿ ಅಂತ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದಂತಹ ವಿಜ್ಞಾನಿ ಆಲ್ಟ್ಮನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಈ ಮೈಟೊಕಾಂಡ್ರಿಯಾ ಆಹಾರವು ಆಮ್ಲಜನಕದೊಡನೆ ಉತ್ಕರ್ಷಣೆ ಹೊಂದಿ ಶಕ್ತಿ ಬಿಡುಗಡೆಯಾಗುವುದೇ ಉಸಿರಾಟ ಕ್ರಿಯೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ATP ರಿಲೀಸ್ ಆಗುತ್ತೆ, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಅದರಲ್ಲಿ ಕಂಡುಬರ್ತಕ್ಕಂತಹ ಫೋಲ್ಡಿಂಗ್ಸ್ಗೆ ಅಥವಾ ಬೆರಳಿನ ಆಕಾರದ ರಚನೆಗೆ ಕ್ರಿಸ್ಟೆ ಅಂತ ಕರಿತೀವಿ. ಇವು DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುತ್ತೆ. ನೆಕ್ಸ್ಟ್ ಬರ್ತೀವಿ ನಾವು ಎರಡನೆಯ ಸೆಲ್ ಆರ್ಗನಲ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ನಾವಲ್ಲಿ ನೋಡ್ತಾ ಇದ್ದೀವಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಮೃದು ಮತ್ತು ಒರಟಾದಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಅಮೇರಿಕದ ವಿಜ್ಞಾನಿ ಪೋರ್ಟರ್ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಇನ್ ದ ಇಯರ್ ಆಫ್ 1960 to 1961 ಏನು ಮಾಡ್ತಾರೆ, ಈ ಒಂದು ರಚನೆಯನ್ನು ನಮಗೆಲ್ರಿಗೂ ವಿವರಣೆಯನ್ನು ನೀಡ್ತಾರೆ. ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ರಚನೆ ಯಾವ ರೀತಿ ಇರುತ್ತೆ, ಅದರ ಫಂಕ್ಷನ್ಸ್ ಏನು ಅಂತ ಹೇಳಿ. ಬೃಹತ್ ಜಾಲರೂಪಿ ಆಗಿರ್ತಕ್ಕಂಥ ಅಂದರೆ ಒಂಥರ ವೆಬ್ ಲೈಕ್ ಸ್ಟ್ರಕ್ಚರ್ಸು ಇರುತ್ತೆ. ಇದು ಕೋಶ ಪೊರೆಯಿಂದ ಕಿರು ಕೋಶ ಪೊರೆಯವರೆಗೆ ವಿಸ್ತರಣೆಯನ್ನು ಹೊಂದಿರುತ್ತೆ. ನೆಕ್ಸ್ಟು ಸಂಪರ್ಕ ವ್ಯವಸ್ಥೆ ಅಂದರೆ ಜಾಲರೂಪಿಯಾಗಿ ಇರ್ತಕ್ಕಂತಹ ಈ ಒಂದು ರಚನೆ ಸಂಪರ್ಕ ವ್ಯವಸ್ಥೆಯನ್ನು ಇದು ಹೊಂದಿರುತ್ತೆ. ಇದರಲ್ಲಿ ಸ್ಮೂತ್ ಮತ್ತು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ 2 ಟೈಪ್ಸು ಕಂಡುಬರುತ್ತೆ. ನೆಕ್ಸ್ಟು ಕೋಶೀಯ ಸಾಗಾಣಿಕೆ ಹಾಗೇನೆ ಕಿಣ್ವಗಳ ಚಟುವಟಿಕೆಯಲ್ಲಿ ಇದು ಪಾಲ್ಗೊಳ್ಳುತ್ತೆ. ಕೋಶೀಯ ಸಾಗಾಣಿಕೆ ಅಂದರೆ ಒಂದು ಸೆಲ್ನಿಂದ ಇನ್ನೊಂದು ಸೆಲ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ಮಾಡುತ್ತೆ, ಅಂದರೆ ವಸ್ತುಗಳ ವಿನಿಮಯ ಕ್ರಿಯೆಯನ್ನು ಇದು ಮಾಡುತ್ತೆ. ನೆಕ್ಸ್ಟು ಎಂಜೈಮ್ಯಾಟಿಕ್ ರಿಯಾಕ್ಷನಲ್ಲೂ ಕೂಡ ಇದು ಏನಾಗುತ್ತೆ ಪಾರ್ಟಿಸಿಪೇಟ್ ಮಾಡುತ್ತೆ. ನೆಕ್ಸ್ಟ್ ಒನ್ ಗಾಲ್ಗಿ ಕಾಂಪ್ಲೆಕ್ಸ್. ಸೊ ಗಾಲ್ಗಿ ಕಾಂಪ್ಲೆಕ್ಸ್ನಲ್ಲಿ ಏನಾಗುತ್ತೆ ಸಿಸ್ಟರ್ನೇ ಕಂಡುಬರುತ್ತೆ, ಟ್ರಾನ್ಸ್ಪೇಸ್ ಕಂಡುಬರುತ್ತೆ, ಸ್ಯಾಕ್ರಿಟರಿ ವಿಸಲ್ಸ್ ಕಂಡುಬರುತ್ತೆ, ಲುಮೆನ್ ಇರುತ್ತೆ ಮತ್ತು ಸಿಸ್ಪೇಸ್ ಇರುತ್ತೆ, ಇನ್ಕಮಿಂಗ್ ಟ್ರಾನ್ಸ್ಪೋರ್ಟ್ ವೆಸಿಕಲ್ಸ್ ಕೂಡ ಕಂಡುಬರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ನಾವು ನೆನ್ಪಿಟ್ಕೋಬೇಕು ಇನ್ ದ ಇಯರ್ ಆಫ್ 1897 ಕೆಮಿಲಿಯೋ ಗಾಲ್ಗಿ ಅಂತಕ್ಕಂತಹ ವಿಜ್ಞಾನಿ ಏನು ಮಾಡ್ತಾರೆ, ಇದರ ಬಗ್ಗೆ ಅಂದರೆ ಗಾಲ್ಗಿ ಸಂಕೀರ್ಣ, ಗಾಲ್ಗಿ ಕಾಂಪ್ಲೆಕ್ಸ್ನ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ಇದಕ್ಕೆ ರಾಸಾಯನಿಕ ಕಾರ್ಖಾನೆ ವೆರಿ ಇಂಪಾರ್ಟೆಂಟ್
ಕೆಮಿಕಲ್ ಫ್ಯಾಕ್ಟರಿ ಆಫ್ ಅವರ್ ಸೆಲ್ ಅಂತ ಹೇಳಿ ಕರೀತಾರೆ, ಅಥವಾ ಕೆಮಿಕಲ್ ಫ್ಯಾಕ್ಟರಿ ಆಫ್ ಅ ಸೆಲ್ ಆರ್ಗನಲ್ ಅಂತ ಹೇಳಿ ಕರೀತಾರೆ. ಎರಡಕ್ಕೂ ಕೂಡ ಸೇಮ್ ಆನ್ಸರ್, ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಸಂಕೀರ್ಣ. ಅವ್ರು ಕನ್ನಡದಲ್ಲಾದ್ರು ಕೊಡಲಿ ಅಥವಾ ಇಂಗ್ಲೀಷಲ್ಲಾದ್ರು ಕೊಡಲಿ, ನಮಗೆ ನೆನಪಿರಬೇಕು ಕೆಮಿಕಲ್ ಫ್ಯಾಕ್ಟ್ರಿ, ರಾಸಾಯನಿಕ ಕಾರ್ಖಾನೆ ಅಂತ ಹೇಳಿದರೆ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಹೇಳಿ. ಸೊ ಇದು ರೈಬೋಸೋಮ್ ಉತ್ಪತ್ತಿ ಮಾಡಿದಂತಹ ಪ್ರೋಟೀನನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಸಂಶ್ಲೇಷಣೆ ಮಾಡುತ್ತೆ. ಇಲ್ಲೇ ಹೇಳ್ಬಿಡ್ತೀನಿ, ಯಾಕೆಂದರೆ ಕನ್ಫ್ಯೂಸ್ ಆಗೋದು ಬೇಡ. ನೆಕ್ಸ್ಟ್ ನಾವು ರೈಬೋಸೋಮ್ ಬಗ್ಗೆನೂ ಡಿಸ್ಕಸ್ ಮಾಡ್ತೀವಿ. ಬಟ್ ಪ್ರೋಟೀನ್ ಫ್ಯಾಕ್ಟರಿ ಆಫ್ ಅ ಸೆಲ್, ಪ್ರೋಟೀನ್ ಫ್ಯಾಕ್ಟರಿ ಆಫ್ ಅವರ್ ಸೆಲ್ ಅಂತ ಹೇಳಿ ಕೇಳಿದ್ರೆ ರೈಬೋಸೋಮ್. ಆ ರೈಬೋಸೋಮು ಏನು ಮಾಡುತ್ತೆ, ಪ್ರೋಟೀನನ್ನು ಸಂಶ್ಲೇಷಣೆ ಮಾಡುತ್ತೆ. ಅದು ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ. ಅದನ್ನು ಸಂಶ್ಲೇಷಣೆ ಮಾಡೋರು, ಸಿಂಥಸೈಸ್ ಮಾಡೋರು ಗಾಲ್ಗಿ ಕಾಂಪ್ಲೆಕ್ಸ್. ಸೆಲ್ ಪ್ಲೇಟ್ನ ಒಂದು ರಚನೆಯನ್ನು ತಯಾರು ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಲೈಸೋಸೋಮ್. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಲಿಪಿಡ್ ಲೇಯರ್ ಇದೆ ಮತ್ತು ಮೆಂಬ್ರೇನು ಪ್ರೆಸೆಂಟ್ ಇದೆ. ಸೊ ಲೈಸೋಸೋಮನ್ನು ಬೆಲ್ಜಿಯಂನ ಕ್ರಿಶ್ಚಿಯನ್ ಡೇಡುವೆ ಅಂತಕ್ಕಂತಹ ಒಬ್ಬ ವಿಜ್ಞಾನಿ ಇನ್ ದ ಇಯರ್ ಆಫ್ 1949 ಪತ್ತೆ ಹಚ್ತಾರೆ. ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಯಾಕೆ ಅಂತ ಹೇಳಿದ್ರೆ ನಾವೇನಾದ್ರು ಸ್ವಲ್ಪ ಟೈಮ್ ಚೇಂಜ್ ಮಾಡಿ ಊಟ ಮಾಡಿದ್ವಿ ಅಂದರೆ ನಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋದಿಲ್ಲ. ಸೊ ಅಂತಹ ಡೈಜೆಷನ್ ಕೆಪಾಸಿಟಿ ಯಾವುದು ಹೊಂದಿರುತ್ತೆ, ಲೈಸೋಸೋಮ್ ಹೊಂದಿರುತ್ತೆ. ಹೈಡ್ರೋಲೈಟಿಕ್ ಎನ್ಸೈಮ್ ಅಥವಾ ಜಲ ವಿಭಜಕ ಕಿಣ್ವಗಳು ವೆರಿ ವೆರಿ ಇಂಪಾರ್ಟೆಂಟ್. ಸೂಸೈಡ್ ಬ್ಯಾಗ್ಸ್ ಆಫ್ ದಿ ಸೆಲ್ ಅಂತ ಹೇಳಿ ಕರಿತೀವಿ ಯಾವುದಕ್ಕೆ, ಲೈಸೋಸೋಮ್ಗೆ. ಸೊ ಈ ಒಂದು ಲೈಸೋಸೋಮ್ ಏನು ಆಗುತ್ತೆ ಅಂತ ಹೇಳಿದ್ರೆ ಹೈಡ್ರೋಲೈಟಿಕ್ ಎನ್ಸೈಮನ್ನು ಹೊಂದಿರುತ್ತೆ, ಜಲ ವಿಭಜಕ ಕಿಣ್ವವನ್ನು ಹೊಂದಿರುತ್ತೆ. ವಿತ್ ದಿ ಹೆಲ್ಪ್ ಆಫ್ ಹೈಡ್ರೋಲೈಟಿಕ್ ಎನ್ಸೈಮ್ ಏನು ಮಾಡುತ್ತೆ, ತನ್ನದೇ ಆಗಿರ್ತಕ್ಕಂತಹ ಮುದಿ ಜೀವಕೋಶಗಳನ್ನು ಅದು ಸಾಯಿಸ್ಕೊಂಡ್ಬಿಡತ್ತೆ. ಅಂದರೆ ಹೊಸ ಒಂದು ಸೆಲ್ನ ರಚನೆಯನ್ನು ಮಾಡ್ಕೊಳ್ಳುತ್ತೆ. ದಟ್ಸ್ ವೈ ಇದಕ್ಕೆ ಆತ್ಮಹತ್ಯಾ ಸಂಚಿ, ಸೂಸೈಡ್ ಬ್ಯಾಗ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ವ್ಯಾಕ್ಯೂಲ್, ರಸದಾನಿ. ಸೊ ಸೆಲ್ ವಾಲ್ ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ, ಇದರಲ್ಲೂ ಸೆಲ್ ಮೆಮ್ಬ್ರೇನ್ ಇರುತ್ತೆ. ವ್ಯಾಕ್ಯೂಲ್ ರಸದಾನಿ ದೊಡ್ಡದಾಗಿರುತ್ತೆ. ಸೆಲ್ ಸಾಪ್ ಮತ್ತು ಟೋನೋಪ್ಲಾಸ್ಟು ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ಟೋನೋಪ್ಲಾಸ್ಟ್ ಅಂತಕ್ಕಂತಹ ಒಂದು ಪೊರೆ ಇರುತ್ತೆ ವ್ಯಾಕ್ಯೂಲ್ನಲ್ಲಿ. ಸಸ್ಯ ಜೀವಕೋಶದಲ್ಲಿ ದೊಡ್ಡದಾಗಿರುತ್ತೆ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ. ಇದರ ಪ್ರಮುಖ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಸಂಗ್ರಹಣೆಯನ್ನು ಮಾಡೋದು, ಸ್ಟೋರೇಜ್ ಅಂತ ಹೇಳಿ, ಸ್ಟೋರೇಜ್ ರೂಮ್ ಆಫ್ ಅ ಸೆಲ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ವ್ಯಾಕ್ಯೂಲ್. ಇಲ್ಲಿ ಅಬ್ಸರ್ವ್ ಮಾಡ್ತಾನೆ ಇದ್ದೀವಿ ನಾವು, ಮೈಟೋಕಾಂಡ್ರಿಯಾ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ನೆಕ್ಸ್ಟು ಲೈಸೋಸೋಮ್ ಸೂಸೈಡ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಕರಿತೀವಿ. ರೈಬೋಸೋಮ್ ಪ್ರೋಟೀನ್ ಫ್ಯಾಕ್ಟರಿ ಆಫ್ ಎ ಸೆಲ್ ಅಂತ ಕರಿತೀವಿ. ಗಾಲ್ಗಿ ಕಾಂಪ್ಲೆಕ್ಸಿಗೆ ರಾಸಾಯನಿಕ ಕಾರ್ಖಾನೆ ಅಂತ ಕರಿತೀವಿ. ರಸದಾನಿಗೆ ಸಂಗ್ರಹಣಾ ಕೊಠಡಿ ಅಂತ ಕರಿತೀವಿ. ಸೊ ಇಷ್ಟೂ ಕೂಡ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಸೊ ನೆಕ್ಸ್ಟು ಕ್ಲೋರೋಪ್ಲಾಸ್ಟ್. ಸೊ ಕ್ಲೋರೋಪ್ಲಾಸ್ಟಲ್ಲಿ ಔಟರ್ ಮೆಮ್ಬ್ರೇನ್ ಇರುತ್ತೆ, ಇನ್ನರ್ ಮೆಮ್ಬ್ರೇನ್ ಇರುತ್ತೆ, ಲುಮೆನ್ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಥೈಲಾಕಾಯ್ಡ್ ಕಾಯಿಂಟ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕ್ಲೋರೋಪ್ಲಾಸ್ಟಲ್ಲಿ ಕ್ಲೋರೋಫಿಲ್ ಇರುತ್ತೆ. ನೆಕ್ಸ್ಟು ಪತ್ರಹರಿತು ಮೆಗ್ನೀಷಿಯಂ ಲೋಹವನ್ನು ಹೊಂದಿರುತ್ತೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಇದು ಪಾಲ್ಗೊಳ್ಳುತ್ತೆ. ತಟ್ಟೆ ಆಕಾರದ ರಚನೆ ಗ್ರಾನ ಅಂತ ಹೇಳಿ ಕರಿತೀವಿ. ಇಲ್ಲೇನಾಗುತ್ತೆ, ಬೆಳಕನ್ನು ಅವಲಂಬಿಸಿದಂತಹ ಒಂದು ಕ್ರಿಯೆ ನಡೆಯುತ್ತೆ, ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಈರುಳ್ಳಿನಲ್ಲಿ ಆಹಾರವನ್ನು ಸ್ಟ್ರೋಮಾ ಸಂಗ್ರಹಣೆ ಮಾಡುತ್ತೆ. ಕಿಚನ್ ಆಫ್ ದಿ ಸೆಲ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ನಾವು ಮೂವ್ ಆಗ್ತಾ ಇದ್ದೀವಿ ಪೊರೆ ರಹಿತ ಕಣದಂಗಗಳು. ಈವರೆಗೂ ಮಾತಾಡಿದ್ದು ಪೊರೆ ಸಹಿತ ಕಣದಂಗಗಳು. ಈಗ ನೆಕ್ಸ್ಟ್ ಮಾತಾಡೋಕೆ ಹೋಗ್ತಿರೋದು ಪೊರೆ ರಹಿತ ಕಣದಂಗಗಳು, ರೈಬೋಸೋಮ್ ಮತ್ತು ಸೆಂಟ್ರೋಸೋಮ್. ರೈಬೋಸೋಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಅಲ್ಲಿ ಚಿತ್ರದಲ್ಲಿ ಅಬ್ಸರ್ವ್ ಮಾಡ್ತಿದ್ದೀವಿ ನಾವು, ರೈಬೋಸೋಮ್ಗಳು ಅಲ್ಲಿ ಅಟ್ಯಾಚ್ ಆಗಿರುತ್ತೆ. ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾಕೆ ಅಂತ ಹೇಳಿದ್ರೆ ರೈಬೋಸೋಮ್ ಎಲ್ಲಿ ಅಂಟ್ಕೊಂಡಿರುತ್ತೋ ಅದಕ್ಕೆ ನಾವು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ರೈಬೋಸೋಮನ್ನು ರೊಮೇನಿಯಾದ ವಿಜ್ಞಾನಿ ಇನ್ ದ ಇಯರ್ ಆಫ್ 1955 ಕಂಡುಹಿಡಿತಾರೆ. ಅವ್ರು ಯಾರು ಅಂತ ಹೇಳಿದರೆ ಪಲೇಡ್ ಅಂತ ಹೇಳಿ ಕರಿತೀವಿ. ಚಿಕ್ಕ ಕಣದಂಗ, ಇದು ಜೀವಕೋಶದ ಅತಿ ಚಿಕ್ಕ ಕಣದಂಗ. ಪ್ರೋಟೀನ್ ಫ್ಯಾಕ್ಟರಿ ಆಫ್ ಅ ಸೆಲ್ ಅಂತ ಹೇಳಿ ಕರಿತೀವಿ. ನಯ ಮತ್ತು ಒರಟು ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲೂ ಅಷ್ಟೇ ಸ್ಮೂತ್ ಮತ್ತು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಥರನೇ ಇದು ಕೂಡ ರಚನೆಯನ್ನು ಹೊಂದಿರುತ್ತೆ. ನೆಕ್ಸ್ಟು ಸೆಂಟ್ರೋಸೋಮ್. ಅಲ್ಲಿ ನಾವು ನೋಡ್ತಾ ಇದ್ದೀವಿ ಸೆಲ್ ಡಿವಿಷನ್ ಅಂತ ಹೇಳಿ ಕರಿತೀವಿ. ಡಿಫ್ರೆನ್ಸ್ ಬಿಟ್ವೀನ್ ಸೆಂಟ್ರಿಯೋಲ್ ಆ್ಯಂಡ್ ಸೆಂಟ್ರೋಸೋಮ್ ನೋಡ್ತಾ ಇದ್ದೀವಿ ನಾವು. ಸೆಂಟ್ರಿಯೋಲಲ್ಲಿ ಏನು ರಚನೆ ಕಾಣ್ತಾ ಇದೆ, ಸೆಂಟ್ರೋಸೋಮಲ್ಲಿ ಏನು ರಚನೆ ಕಾಣಿಸ್ತಾ ಇದೆ ಅಂತ. ಸೆಂಟ್ರೋಸೋಮನ್ನು ಬೆಲ್ಜಿಯಂನ ಬೆನಿಡಿನೆ ಅಂತಕ್ಕಂತಹ ವಿಜ್ಞಾನಿ ಇನ್ ದ ಇಯರ್ ಆಫ್ 1833 ಕಂಡುಹಿಡಿತಾರೆ. ಪ್ರಾಣಿ ಜೀವಕೋಶದಲ್ಲಿ ಇದು ಕಂಡುಬರುತ್ತೆ.
ಕೋಶ ವಿಭಜನೆಯ ನಿಯಂತ್ರಣವನ್ನು ಮಾಡುತ್ತೆ. ನೆಕ್ಸ್ಟು ನಾವು ಇನ್ನರ್ ಮೋಸ್ಟ್ ರಚನೆಗೆ ಬರ್ತಾ ಇದ್ದೀವಿ. ಸೆಲ್ದು ಪ್ಲಾಸ್ಮಾ ಮೆಂಬ್ರೇನ್ ಆಯಿತು, ಸೈಟೋಪ್ಲಾಸಮ್ ಆಯಿತು. ಇವಾಗ ನಾವು ನ್ಯೂಕ್ಲಿಯಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಪೋರ್ ಇರುತ್ತೆ, ನೆಕ್ಸ್ಟು ನ್ಯೂಕ್ಲಿಯೋಲಸ್ ಇರುತ್ತೆ, ಕ್ರೊಮ್ಯಾಟಿನ್ನ ಎಳೆಗಳು ಕಂಡುಬರುತ್ತೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಕಂಡುಬರುತ್ತೆ, ಮತ್ತು ನ್ಯೂಕ್ಲಿಯೋಪ್ಲಾಸಮ್ನ ರಚನೆ ಕಂಡುಬರುತ್ತೆ. ಸೊ ಇದನ್ನು ಸ್ಕಾಟ್ಲೆಂಡಿನ ರಾಬರ್ಟ್ ಬ್ರೌನ್ ಅಂತಕ್ಕಂಥ ವಿಜ್ಞಾನಿ ಇನ್ ದ ಇಯರ್ ಆಫ್ 1831 ಕಂಡುಹಿಡಿತಾರೆ. ಅತ್ಯಂತ ದೊಡ್ಡ ಕಣದಂಗ ಇದು, ಕೋಶ ಪೊರೆಯಿಂದ ಆವೃತ ಆಗಿರುತ್ತೆ, ಮತ್ತು ಕೋಶ ರಸ ನ್ಯೂಕ್ಲಿಯೋಪ್ಲಾಸಮ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟು ಕೋಶ ಕೇಂದ್ರದಲ್ಲಿ ಪ್ರಮುಖವಾಗಿ 2 ಕಾಂಪೋನೆಂಟ್ಸ್ ಕಂಡುಬರುತ್ತೆ. ದಟ್ ಕಾಂಪೋನೆಂಟ್ಸ್ ವಿ ಕಾಲ್ ಇಟ್ ಹ್ಯಾಸ್ ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ನ್ಯೂಕ್ಲಿಕ್ ಆ್ಯಸಿಡ್ ಮಾನವನಲ್ಲಿ ಪ್ರಮುಖವಾಗಿ 2 ಆ್ಯಸಿಡ್ಗಳು ಕಂಡುಬರುತ್ತೆ, ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್. ಇನ್ ದ ಇಯರ್ ಆಫ್ 1953 1953 ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತಕ್ಕಂಥವ್ರು DNA ಪತ್ತೆ ಹಚ್ತಾರೆ. ನೆಕ್ಸ್ಟು ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ ದ ಇಯರ್ ಆಫ್ 1962 ವೈದ್ಯಕೀಯ ನೋಬೆಲ್ ಸಿಗತ್ತೆ. RNA ಮತ್ತು DNA. RNA ಒಂದು ಎಳೆನಲ್ಲಿ ಕಂಡು ಬರ್ತಾ ಇದೆ, DNA ಡಬಲ್ ಹೆಲಿಕಲ್ ಸ್ಟ್ರಕ್ಚರಲ್ಲಿ ನಮಗೆ ಅಲ್ಲಿ ಕಂಡು ಬರ್ತಾ ಇದೆ. ನೆಕ್ಸ್ಟು ಈ ಕೋಶ ಕೇಂದ್ರದಲ್ಲಿ ವರ್ಣಗ್ರಾಹಕ ಜಾಲ ಕ್ರೊಮ್ಯಾಟಿನ್ ಇರುತ್ತೆ. ಈ ಕ್ರೊಮ್ಯಾಟಿನ್ನು ಕೋಶ ವಿಭಜನೆಯ ಸಂದರ್ಭದಲ್ಲಿ, ಸೆಲ್ ಡಿವಿಷನ್ನ ಸಂದರ್ಭದಲ್ಲಿ ವರ್ಣತಂತುವಾಗಿ ಕ್ರೋಮೋಸೋಮ್ ಆಗಿ ಮಾರ್ಪಾಟ ಆಗುತ್ತೆ. ಹಾಗಿದ್ರೆ ಆ ಕ್ರೋಮೋಸೋಮ್ ಹೆಂಗಿರುತ್ತೆ? ಕ್ರೊಮ್ಯಾಟಿನ್ನ ಎಳೆಗಳು ಸೇರಿಕೊಂಡು ಕ್ರೋಮೋಸೋಮ್ ಆಗಿರುತ್ತೆ. ಸೊ ಕ್ರೋಮೋಸೋಮು ಈ ರೀತಿಯ ಒಂದು ರಚನೆ ಕಂಡುಬರುತ್ತೆ. ವರ್ಣತಂತು ಇವು ಗುಣಾಣುಗಳನ್ನು ಹೊಂದಿರುತ್ತೆ, ಜೀನ್ಸ್ಗಳನ್ನು ಹೊಂದಿರುತ್ತೆ. ಗುಣಾಣುಗಳು ಅಂದರೆ ಜೀನ್ಸ್ಗಳು ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ಮತ್ತು ಪ್ರೋಟೀನಿಂದ ಆಗಿರುತ್ತೆ. ಅತಿ ಹೆಚ್ಚು ವರ್ಣತಂತುಗಳನ್ನು ಹೊಂದಿರತಕ್ಕಂಥದ್ದು ಓಫಿಯೋಗ್ಲಾಸಮ್ ರೆಪಿಕ್ಯುಪಲಮ್ ಅಂತ ಹೇಳಿ 1440 ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತೆ. ಅತಿ ಕಡಿಮೆ ವರ್ಣತಂತುವನ್ನು ಮಿರ್ಮಿಸಿಯಾ ಪಿಲೋಸೂಲಾ ಆಸ್ಟ್ರೇಲಿಯಾದ ಇರುವೆ ಬರೀ 1 ಕ್ರೋಮೋಸೋಮನ್ನು ಹೊಂದಿರುತ್ತೆ. ನಾವು ನೆಕ್ಸ್ಟು ಎಕ್ಸಾಮ್ ಫೇಸ್ ಮಾಡ್ತಾ ಇರೋರು ಇಷ್ಟೆಲ್ಲ ವಿಷಯ ಗೊತ್ತಿರಲೇಬೇಕಾಗತ್ತೆ. ನೆಕ್ಸ್ಟು ಹೆಚ್ಚು ವರ್ಣತಂತುವನ್ನು ಹೊಂದಿರುವ ಸಸ್ತನಿ ಅರ್ಜೆಂಟೀನಾದ ರೆಡೆ ವಿಸ್ಕಾಲ್ ಇಲಿ ಅಂತ ಹೇಳಿ ಕರಿತೀವಿ. ಇದು 102 ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತೆ. ಸಸ್ತನಿ ಮ್ಯಾಮಲ್. ವರ್ಣತಂತುಗಳು ಮಾನವನಲ್ಲಿ 46 ಇರುತ್ತೆ, ಚಿಂಪಾಂಜಿನಲ್ಲಿ 48 ಇರುತ್ತೆ, ಆನೆಯಲ್ಲಿ 56 ಇದ್ದರೆ ಜಿರಾಫೆ ಮತ್ತು ಕತ್ತೆನಲ್ಲಿ 62 ಇರುತ್ತೆ, ಕುದುರೆನಲ್ಲಿ 64 ಇರುತ್ತೆ, ಬಟಾಣಿನಲ್ಲಿ 14 ಇರುತ್ತೆ, ನಾಯಿ ಮತ್ತು ಕೋಳಿನಲ್ಲಿ ಹೈಯೆಸ್ಟ್ 78 ಇರುತ್ತೆ, ನೊಣದಲ್ಲಿ 12 ಕ್ರೋಮೋಸೋಮ್ಗಳು ಇರುತ್ತೆ. ನೆಕ್ಸ್ಟು ಕಾಂಗರೂನಲ್ಲಿ 12 ಕ್ರೋಮೋಸೋಮ್ ಇರುತ್ತೆ, ಹುಲಿ, ಸಿಂಹ, ಬೆಕ್ಕು ಅದರಲ್ಲಿ 38 ಕ್ರೋಮೋಸೋಮ್ ಕಂಡು ಬಂದರೆ, ಭತ್ತದಲ್ಲಿ 24 ಕ್ರೋಮೋಸೋಮ್ ಇರುತ್ತೆ, ಮುಸುಕಿನ ಜೋಳದಲ್ಲಿ 20 ಕ್ರೋಮೋಸೋಮ್, ಆಲೂಗಡ್ಡೆನಲ್ಲಿ 48, ಮೇಕೆ ಮತ್ತು ಹಸುವಿನಲ್ಲಿ 60, ಈರುಳ್ಳಿ ಪದೇ ಪದೇ ಕೇಳ್ತಾನೆ ಇರ್ತಾರೆ, ಕೇಳಿದ್ದಾರೆ ಕೂಡ, ಆನಿಯನ್ನಲ್ಲಿ 16 ಇರುತ್ತೆ. ಅಂದರೆ ಯಾವ ಜೀವಿನಲ್ಲಿ ಎಷ್ಟು ಕ್ರೋಮೋಸೋಮ್ಗಳಿರುತ್ತೆ ಇಲ್ಲಿ ನಾವೇನು ಲೀಸ್ಟ್ ಔಟ್ ಮಾಡಿದ್ದೀವಿ ಇದನ್ನು ಪಕ್ಕಾ ನೆನ್ಪಿಟ್ಕೊಳ್ಳೇಬೇಕು. ಬಿಕಾಸ್ ಪ್ರೀವಿಯಸ್ ಎಕ್ಸಾಮಲ್ಲಿ ಕೇಳಿರೋದನ್ನು ತಗೊಂಡು ಇಲ್ಲಿ ಹಾಕಿರೋದ್ರಿಂದ ಸುಮಾರಷ್ಟು ಜೀವಿಗಳಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆಯನ್ನು ಕೊಟ್ಟಿರ್ತಾರೆ, ಬಟ್ ಇಷ್ಟಂತೂ ನಮಗೆ ಗೊತ್ತಿರಬೇಕು. ವರ್ಣತಂತುಗಳ ಸಂಖ್ಯೆ ವ್ಯತ್ಯಾಸ ಆಗೋದ್ರಿಂದ ಯಾವ ರೋಗಗಳು ಕಂಡುಬರುತ್ತೆ. ಸೊ ಇಲ್ಲಿ ಟರ್ನರ್ ಸಿಂಡ್ರೋಮ್ ಅಂದರೆ 45 ಕ್ರೋಮೋಸೋಮ್ ಅಂದರೆ 23 ಪೇರ್ಸ್ ಇರಬೇಕು ಅನ್ನೋದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಾವು 6th ಸ್ಟ್ಯಾಂಡರ್ಡಿಂದನೇ ಕಲ್ಕೊಂಬಂದಿರ್ತೀವಿ. ಸೊ 23 ಜೊತೆ ಅಂದರೆ 46 ಕ್ರೋಮೋಸೋಮ್ಗಳು ಪ್ರೆಸೆಂಟ್ ಇರಬೇಕು. ಇಲ್ಲೇನಾಗ್ತಿದೆ 45 ಕ್ರೋಮೋಸೋಮ್ ಇದೆ, 1 ಕ್ರೋಮೋಸೋಮ್ ಏನಾಗಿದೆ ಕಡಿಮೆ ಆಗಿದೆ. ಸೊ ಕಡಿಮೆ ಇದ್ದಾಗ ಟರ್ನರ್ ಸಿಂಡ್ರೋಮ್ ಬರುತ್ತೆ. ಡೌನ್ ಸಿಂಡ್ರೋಮ್ 1 ಕ್ರೋಮೋಸೋಮ್ ಜಾಸ್ತಿ ಇರುತ್ತೆ. ಕ್ಲಿನ್ಫಿಲ್ಟರ್ ಸಿಂಡ್ರೋಮಲ್ಲಿ 45 XXY ಕ್ರೋಮೋಸೋಮ್ ಪ್ರೆಸೆಂಟ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಟರ್ನರ್ ಸಿಂಡ್ರೋಮ್. ಸೊ 1 ಕ್ರೋಮೋಸೋಮ್ ಸಂಖ್ಯೆ ಕಡಿಮೆ ಇದ್ದಾಗ ಬರ್ತಕ್ಕಂಥ ಡಿಸೀಸ್. ಡೌನ್ ಸಿಂಡ್ರೋಮ್ 1 ಕ್ರೋಮೋಸೋಮ್ ಜಾಸ್ತಿ ಇದ್ದಾಗ ಬರ್ತಕ್ಕಂಥ ಸಿಂಡ್ರೋಮ್. ನೆಕ್ಸ್ಟು ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇನಾಗುತ್ತೆ 47 XXY ಕ್ರೋಮೋಸೋಮ್ ಪ್ರೆಸೆಂಟ್ ಇರುತ್ತೆ. ಪ್ರೊಜೇರಿಯಾ ಏನಿದು? ಪ್ರೊಜೇರಿಯಾ ಅಂದರೆ ಲ್ಯಾಟಿನ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಇದು ಪ್ರೋ ಅಂದರೆ ಮೊದಲೇ, ನೆಕ್ಸ್ಟು ಅಜೇರಿಯಾ ಅಂದರೆ ವಯಸ್ಸು, ಮೊದಲೇ ವಯಸ್ಸಾದಂತೆ ಕಾಣ್ತಕ್ಕಂತಹ ಒಂದು ಡಿಸೀಸ್ ಅಂತ ಹೇಳ್ತೀವಿ.
ಪ್ರಪಂಚದಲ್ಲಿ ಈವರೆಗೆ 52 ಸಮಸ್ಯೆಗಳನ್ನು ಪತ್ತೆ ಹಚ್ಚಿದ್ದಾರೆ. ಸೊ ಪ್ರೊಜೇರಿಯಾ ಅರಿವಿಗಾಗಿ ಬಿಡುಗಡೆಯಾದಂತಹ ಹಿಂದಿ ಚಿತ್ರ ಪಾ ಅಂತ ಹೇಳಿ ಕರಿತೀವಿ. ಸೊ ಪಾ ಅಂತಕ್ಕಂತಹ ಮೂವಿ ಏನಾಗಿದೆ, ಈ ಒಂದು ಡಿಸೀಸನ್ನು ಓರಿಯೆಂಟೆಡ್ ಆಗಿ ಇಟ್ಕೊಂಡು ಮಾಡಿದಂತಹ ಮೂವಿ ಅಂತ ಹೇಳಿ ಕರಿತೀವಿ. ಹಿಂದಿ ಭಾಷೆಯಲ್ಲಿ ಇದು ಬಿಡುಗಡೆ ಆಗಿತ್ತು ಕೂಡ. ಪ್ರೊಜೇರಿಯಾ ಲಕ್ಷಣಗಳು ಅಂದರೆ ಮೊದಲೇ ವಯಸ್ಸಾದಂತೆ ಕಾಣೋದು, ಕೂದಲು ಉದುರೋದು, ಹೃದಯ ಸಂಬಂಧಿ ರೋಗಗಳು ಹೆಚ್ಚಾಗಿ ಕಂಡುಬರೋದು, ಬೆಳವಣಿಗೆ ಕುಂಠಿತಗೊಳ್ಳೋದು, ಪದ ಸಂಪತ್ತು ವೊಕ್ಯಾಬ್ಯುಲರಿ ಕೆಪಾಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಜೀವಕೋಶದ ಗಾತ್ರ ಮತ್ತು ವಿಶೇಷತೆ. ಚಿಕ್ಕ ಜೀವಕೋಶ ಮೈಕೋಪ್ಲಾಸ್ಮಾ. ಸೊ 0.1 ಮಾತ್ರ ಇರುತ್ತೆ. ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ 0.1 ಅಂದರೆ ಇನ್ನೂ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತ ಹೇಳಿ. ದೊಡ್ಡದಾಗಿರ್ತಕ್ಕಂಥ ಜೀವಕೋಶ ಆಸ್ಟ್ರಿಚ್ ಎಗ್ 1.70 ಮಿಲಿಮೀಟರ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಉದ್ದವಾದ ಜೀವಕೋಶ ನ್ಯೂರಾನ್ ಅಂತ ಹೇಳಿ ಕರಿತೀವಿ. ಆ ದೊಡ್ಡ ಏಕಕೋಶ ಜೀವಿ ಅಸಿಟಬಲೇರಿಯಾ ಅಂತ ಹೇಳಿ ಕರಿತೀವಿ, 10 ಸೆಂಟಿಮೀಟರ್ಸ್. ನೆಕ್ಸ್ಟು ಜೀವಕೋಶದ ಅಧ್ಯಯನ ಮಾಡ್ತಕ್ಕಂತಹ ಜೀವ ವಿಜ್ಞಾನದ ಶಾಸ್ತ್ರಕ್ಕೆ ಸೈಟಾಲಜಿ ಅಂತ ಹೇಳಿ ಕರಿತೀವಿ. ಅತ್ಯಂತ ಸೂಕ್ಷ್ಮ ಜೀವಕೋಶ ಮೆದುಳು. ಸೊ ಇಲ್ಲಿ ಚಿಕ್ಕ ಜೀವಕೋಶ ಮೈಕೋಪ್ಲಾಸ್ಮಾ ನೋಡ್ತಾ ಇದ್ದೀವಿ. ನೆಕ್ಸ್ಟು ದೊಡ್ಡ ಜೀವಕೋಶ ಆಸ್ಟ್ರಿಚ್ ಎಗ್, ಉದ್ದವಾದ ಜೀವಕೋಶ ನ್ಯೂರಾನ್. ನೆಕ್ಸ್ಟು ದೊಡ್ಡ ಏಕಕೋಶ ಜೀವಿ ಅಸಿಟಬಲೇರಿಯಾ 10 ಸೆಂಟಿಮೀಟರ್ಸ್. ಸೊ ಜೀವಕೋಶದ ಅಧ್ಯಯನ ಮಾಡ್ತಕ್ಕಂತಹ ಜೀವ ವಿಜ್ಞಾನದ ಭಾಗಕ್ಕೆ ಅಥವಾ ಬ್ರ್ಯಾಂಚಿಗೆ ನಾವು ಸೈಟಾಲಜಿ ಅಂತ ಕರಿತೀವಿ. ಇಷ್ಟೆಲ್ಲ ಅಂಶಗಳನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ದಿಸ್ ಇಸ್ ಆಲ್ ಅಬೌಟ್ ಸೆಲ್ ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್ ಆ್ಯಂಡ್ ಇಂಪಾರ್ಟೆಂಟ್ ಫಂಕ್ಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.